ಕರಾವಳಿ ಸಮುದ್ರದ ಬೋರ್ಗರೆಯುವ ಅಲೆಗಳ ನಡುವೆ ನಿತ್ಯ ಸೆಣಸಾಟವನ್ನ ನಡೆಸಿ ಜೀವನ ರೂಪಿಸಿಕೊಂಡಿರುವಂತ ಸಾವಿರಾರು ಮೀನುಗಾರಿಕಾ ಕುಟುಂಬಗಳಿದೆ. ಇವರಿಗೆ ಮೀನುಗಾರಿಕೆ ಬರೀ ಒಂದು ವೃತ್ತಿಯಲ್ಲ, ಜೀವನದ ಒಂದು ಅವಿಭಾಜ್ಯ ಅಂಗವಾಗಿದೆ. ಆದರೆ ಈಗ ಮೀನುಗಾರರು ಪ್ರತಿನಿತ್ಯ ಸಂಕಷ್ಟವನ್ನ ಅನುಭವಿಸುತ್ತಿದ್ದಾರೆ. ಹಾಗಾದ್ರೆ ಮೀನುಗಾರರ ಸಮಸ್ಯೆ ಏನು, ಅವರು ಏನು ಹೇಳ್ತಿದ್ದಾರೆ ಅಂತೀರಾ? ಈ ಸ್ಟೋರಿ ನೋಡಿ. ಹೂಳು ಮೀನುಗಾರರಿಗೆ ದಿನಂಪ್ರತಿ ಗೋಳು. ಸಮುದ್ರದಲ್ಲೇ ಸಿಲುಕುತ್ತಿರುವ ದೋಣಿಗಳು. ಉಡುಪಿ ಜಿಲ್ಲೆಯಲ್ಲಿ ಪಂಚಗಂಗಾವಳಿ ನದಿ ಸಮುದ್ರ ಸೇರುವ ಕುಂದಾಪುರದ ಕೋಡಿ ಅಳಿವೆ ಬಾಗಿಲಿನಲ್ಲಿ ಸಮಸ್ಯೆ ಉಲ್ಬಣಿಸಿದೆ. ಈ ಭಾಗದಲ್ಲಿ ಭಾರೀ ಮಟ್ಟದ ಹೂಳು ತುಂಬಿಕೊಂಡಿದ್ದು ದಿನಂಪ್ರತಿ ಮೀನುಗಾರಿಕಾ ದೋಣಿಗಳು, ಪ್ರವಾಸೋದ್ಯಮ ದೋಣಿಗಳು ಸಂಚರಿಸುವಾಗ ಸಮಸ್ಯೆ ಎದುರಾಗ್ತಿದೆ. ನದಿಯು ಸಮುದ್ರ ಸೇರುವ ಭಾಗದಲ್ಲಿ ಮರಳು ದಿಬ್ಬಗಳು ಮರುಭೂಮಿಯಂತೆ ಗೋಚರಿಸ್ತಾ ಇದ್ದು ಸಾವಿರಾರು ಮೀನುಗಾರರು ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ಸಮುದ್ರದಲ್ಲಿ ಉಬ್ಬರ ಇರುವಾಗ ಮಾತ್ರ ಬೋಟ್ ಸಂಚಾರ ಸಾಧ್ಯವಾಗಿದ್ದು ಇಳಿತದ ಸಮಯದಲ್ಲಿ ಗಂಟೆಗಟ್ಟಲೆ ಸಮುದ್ರದ ಅಲೆಗಳ ನಡುವಿನೇ ಕಾಯಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಹೀಗೆ ಮುಂದುವರಿದ್ರೆ ಸಮುದ್ರಕ್ಕಿಳಿಯುವ ಬದಲು ಬೋಟ್ಗಳನ್ನ ದಡದಲ್ಲಿ ಇರಿಸಿ ಪ್ರತಿಭಟನೆ ಮಾಡ್ತೀವಿ ಅಂತ ಮೀನುಗಾರರು ಎಚ್ಚರಿಸಿದ್ದಾರೆ. ಕಳೆದ ವರ್ಷ ಮೀನುಗಾರರ ಒತ್ತಾಯಕ್ಕೆ ಸ್ಪಂದಿಸಿದ ಸರ್ಕಾರ ಸರಿಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೂಳು ತೆಗೆಯುವ ಕಾಮಗಾರಿಯನ್ನು ನಡೆಸಿತ್ತು. ಆದರೆ ಬಂದಂತಹ ಕೋಟಿ ಅನುದಾನ ನೀರಲ್ಲಿ ಹೋಮ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಿದೆ. ಡ್ರೆಡ್ಜಿಂಗ್ ಮೂಲಕ ಎತ್ತಿದ ಹೂಳನ್ನ ಆಳ ಸಮುದ್ರಕ್ಕೆ ಸಾಗಿಸುವ ಬದಲು ಅಳಿವೆ ಬಾಗಿಲಿನ ಸಮೀಪ ಸುರಿದಿದ್ರು. ಪರಿಣಾಮ ಸಮುದ್ರದ ಅಲೆಗಳ ಅಬ್ಬರಕ್ಕೆ ಮರಳು ಮತ್ತೆ ಅಳಿವೆಗೆ ಬಂದು ಸೇರಿದ್ದು ಸಮಸ್ಯೆ ಇನ್ನಷ್ಟು ಗಂಭೀರ ಸ್ವರೂಪವನ್ನ ಪಡೆದುಕೊಂಡಿದೆ. ಇಲ್ಲಿ ಹೂಳು ತೆಗೆಯುವ ಹೆಸರಿನಲ್ಲಿ ಕೋಟಿಗಟ್ಟಲೆ ಅನುದಾನ ತಂದು ಕಾಟಾಚಾರಕ್ಕೆ ಕೆಲಸವನ್ನ ಮಾಡಿಸುವ ಬದಲು ತಜ್ಞರಿಂದ ಸೂಕ್ತ ಸಮೀಕ್ಷೆಯನ್ನ ನಡೆಸಿ ಶಾಶ್ವತವಾಗಿ ಹೂಳು ತೆಗೆಯುವ ತಂತ್ರಜ್ಞಾನ ಬಳಸಿ ಅನ್ನೋದು ಆ ಭಾಗದ ಮೀನುಗಾರರ ಒತ್ತಾಯವಾಗಿದೆ. ಈ ಕುರಿತು ಕುಂದಾಪುರದ ಮಾಜಿ ಪುರಸಭಾ ಉಪಾಧ್ಯಕ್ಷ ಹಾಗೂ ಸ್ಥಳೀಯ ಮೀನುಗಾರರಾದ ನವೀನ್ ಕಾಂಚನ್ ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ತಮ್ಮ ಸಮಸ್ಯೆಯನ್ನ ವಿವರಿಸಿದ್ದಾರೆ. ಸಮಸ್ಯೆ ಅಂತ ಹೇಳಿದ್ರೆ ನಮ್ಮ ಇಲ್ಲಿ ಫಿಶಿಂಗ್ ಬೋಟ್ಗಳು ಒಂದು 40ರಿಂದ 50 ಫಿಶಿಂಗ್ ಬೋಟ್ಗಳಿವೆ. ಹಾಗೆ 35-40 ನಾಡದೋಣಿಗಳಿವೆ. ಹಾಗೆ ಬೀಣೆ ಬಲೆ ಮತ್ತು ಇನ್ನಿತರ ಬೇರೆ ಬೇರೆ ದೋಣಿಗಳೆಲ್ಲ ಇದ್ದೇವೆ, ತುಂಬ ಇದ್ದೇವೆ. ಹಾಗಾಗಿ ನಮ್ಮಲ್ಲಿ ಒಂದು ಸಣ್ಣ ಜೆಟ್ಟಿ ಅಂದರೆ 100 ಮೀಟರ್ ಆಗುವಷ್ಟು ಒಂದು ಜೆಟ್ಟಿಯನ್ನು ಮೊದಲು ಹಿಂದೆ ನಮ್ಮ ಮಾಜಿ ಶಾಸಕರು ಶ್ರೀನಿವಾಸ ಶೆಟ್ಟಿ ಅವರ ಪ್ರಯತ್ನದಿಂದ ಆಗಿದೆ. ಹಾಗೆ ಮತ್ತು ಕೂಡ ಒಂದು 80 ಮೀಟರ್ ಸ್ಯಾಂಕ್ಷನ್ ಆಗಿದೆ, ಅದರಲ್ಲಿ ಮಾಡ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಕಳೆದ ಹಿಂದಿನ ವರ್ಷ ಒಂದು 2 ವರ್ಷ ಹಿಂದೆ ಇಲ್ಲಿ ಹೂಳೆತ್ತುವಿಕೆ ಅಂತ ಒಂದು ಬಾರ್ಜಿ ಅಂತ ಬಂದಿದೆ. ಒಂದು 4 ಕೋಟಿ ರೂಪಾಯಿ ವ್ಯವಸ್ಥೆಯಲ್ಲಿ ಸರ್ಕಾರದಿಂದ ಅದನ್ನು ಹೂಳೆತ್ತುವಿಕೆಯಲ್ಲಿ ಮಾಡಿದ್ದಾರೆ. ಅದು ಸರಿಯಾಗಿ ಮೀನುಗಾರರಿಗೆ ಸಮರ್ಪಕವಾಗಿ ಅದು ಉಪಯೋಗ ಆಗಲಿಲ್ಲ. ಯಾಕೆಂದರೆ ಅದು ಡ್ರೆಡ್ಜಿಂಗ್ ಮಾಡುವಾಗ ಹಿಂದೆ ಒಂದು 35-40 ವರ್ಷದ ಹಿಂದೆ ಒಂದು ದೊಡ್ಡ ಮಿಷಿನ್ ಬಂದಿದೆ, ಡ್ರೆಡ್ಜಿಂಗ್ ಮಿಷಿನ್. ನಾವು ಸಣ್ಣದಿತ್ತು ಆವಾಗ. ಆ ಮಿಷಿನ್ನಲ್ಲಿ ಹೊಯ್ಗೆ ಮತ್ತು ನೀರು ಹಾಗೆ ಮೇಲೆ ಬರ್ತಿತ್ತು. ಅದು ದೊಡ್ಡ ಪೈಪ್ಲೈನ್ ಮುಖಾಂತರ ಬರುವುದು. ಅದು ರಾತ್ರಿ ಹಗಲಂತ ಇಲ್ಲ, ಫುಲ್ ಬರ್ತಾ ಇರುತ್ತೆ. ಅದು ತುಂಬ ಡೀಪಾಗಿ ದೊಡ್ಡ ಮಟ್ಟದಲ್ಲಿ ಆಗಿದೆ. ಹಾಗೆ ಆದರೆ ಒಂದು ಮೀನುಗಾರರಿಗೆ ತುಂಬ ಉಪಯೋಗ ಆಗ್ತಿತ್ತು. ಒಟ್ಟಿನಲ್ಲಿ ಅಲೆಗಳ ಅಬ್ಬರಕ್ಕೆ ಅಂಜದ ಮೀನುಗಾರ ಹೂಳಿನ ಸಮಸ್ಯೆಯಿಂದ ಬದುಕು ಅತಂತ್ರವಾಗುವ ಭೀತಿಯಲ್ಲಿದ್ದಾನೆ. ಸರ್ಕಾರ ಆದಷ್ಟು ಬೇಗ ಕಡಲ ಮಕ್ಕಳ ಸಮಸ್ಯೆಗೆ ಸ್ಪಂದಿಸಿ ಶಾಶ್ವತ ಪರಿಹಾರವನ್ನ ಒದಗಿಸಬೇಕನ್ನೋದು ಈ ಭಾಗದ ಜನರ ಆಶಯವಾಗಿದೆ. ದಿಲೀಪ್ ಅರೆಹುಳೆ, ಕರ್ನಾಟಕ ನ್ಯೂಸ್ ಬೀಟ್, ಉಡುಪಿ.